ಓಕೆ. ಮತ್ತೀಗ ಒಂದು ಆಂಜನೇಯನ ಬಗ್ಗೆ ಸಾಂಗ್ ಮಾಡ್ತಾ ಇದ್ದೀನಿ. ಓಕೆ. ಹನುಮ ಜೈ ಹನುಮ ಅಂತ ಹೇಳ್ಬಿಟ್ಟು ಓಕೆ. ಅದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೀನಿ. ಪ್ರೊಡ್ಯೂಸರ್ಗಳು ಸಿಕ್ಕಿದ್ದಾರೆ. ಓಕೆ. ಆಲ್ಮೋಸ್ಟ್ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಆ ಚಾರಿಟಿ ಅವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಮತ್ತೆ ತುಮಕೂರವರ ಸಿಂಗರ್ ಶಿವು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ತುಮಕೂರಿನ ಯುವ ಚಿತ್ರ ಸಾಹಿತಿಗಳಾದ ಶ್ರೀಕಾಂತ್ ಅವರಿದ್ದಾರೆ. ಸೊ ಬನ್ನಿ, ಅವರ ಒಂದು ಪ್ರೀತಿ ಪ್ರೇಮ ಪಂಗನಾಮ ಅಂತ ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಅವರು ಚಿತ್ರ ಸಾಹಿತಿಯಾಗಿ ಕೆಲಸ ಮಾಡಿದ್ದಾರೆ. ನಮಸ್ಕಾರ ಶ್ರೀಕಾಂತ್ ಅವರ. ಸರ್ ನಮಸ್ತೆ ಸರ್. ಸೊ ನೀವು ಚಿತ್ರ ಸಾಹಿತಿ ಆಗಿದ್ದೀರಾ. ಹೌದು. ನೀವು ತುಮಕೂರವರೇ ಅಲ್ಲ? ಹೌದು ಸರ್, ತುಮಕೂರು. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ, ನೀವು ನಿಮ್ಮ ಕುಟುಂಬ. ಹಾಂ ಸರ್, ಮೊದಲನೇದಾಗಿ ನಿಮ್ಮ ಚಾನಲ್ಗೆ ತುಂಬ ಧನ್ಯವಾದಗಳು. ನನ್ನಂಥ ಒಂದು ಚಿಕ್ಕ ಕಲಾವಿದನ ಗುರುತಿಸಿ ಇವತ್ತೊಂದು ಇಂಟರ್ವ್ಯೂ ಮಾಡ್ತಾಯಿದ್ದೀರಾ ಸೋದಟ್, ಅದಕ್ಕೆ ತುಂಬ ಆಭಾರಿಯಾಗಿರ್ತೇನೆ. ನನ್ನ ಹೆಸರು ಬಂದು ಶ್ರೀಕಾಂತ್ ಅಂತ. ನಾನು ತುಮಕೂರಿನವನು. ತಂದೆ ಊರು ಇಲ್ಲೇ ಸಮೀಪದ ಚಿಕ್ಕನಹಳ್ಳಿ. ನಾನು ಹುಟ್ಬೆಳೆದಿದ್ದೆಲ್ಲ ತುಮಕೂರೇ, ಎಜುಕೇಷನ್ ಆಗಿದ್ದೆಲ್ಲ ಇಲ್ಲೇ. ಇಂಜಿನಿಯರಿಂಗ್ ಓದಿದ್ದೀನಿ, ಅದು ಬಂದು ಕಾರವಾರಲ್ಲಿ ಮಾಡಿದ್ದು BE. ಅದಾದ ನಂತರ ನಾನು ಕಲೆ ಕಡೆ ಒಲವು ತೋರಿಸಿ ಈ ಕಡೆ ಡ್ರಾಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಈಗ ಡೈರೆಕ್ಟ್ರಾಗಿ ಬಂದು ನಿಂತಿದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ನಾನು ನಿರ್ಮುಕ್ತ ಅಂತ ಒಂದು ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಕೆಲವು ಡೈಲಾಗ್ ರೈಟ್ರಾಗಿ ವರ್ಕ್ ಮಾಡಿದ್ದೀನಿ, ಅಸೋಸಿಯೇಟಾಗಿ ಮತ್ತು ಲಿರಿಸಿಸ್ಟಾಗಿ ತುಂಬ ಕೆಲಸಗಳು ಮಾಡಿದ್ದೀನಿ. ಒಂದಷ್ಟು ಸಿನಿಮಾಗಳು, 15 ಸಿನಿಮಾಗಳು. ಆದರೆ ಇವತ್ತು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ಮ್ಯೂಸಿಕ್ ಮಾಡಿಸಿ ಆ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದು ಪ್ರೀತಿ ಪ್ರೇಮ ಪಂಗನಾಮ ಅನ್ನೋ ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಜೊತೆಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗೋರ ಜೊತೆಗೆ ಡೈಲಾಗ್ ಕೊಡೋದು, ಪ್ರಾಂಪ್ಟ್ ಕೊಡೋದು, ಮತ್ತು ತಿರ್ಗಾ ಮೇಂಟೆನೆನ್ಸ್ ಮಾಡೋದು, ಪ್ರತಿಯೊಂದು ಕೆಲಸನೂ ಮಾಡಿದ್ದೀನಿ ಅದರಲ್ಲಿ. ಆ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂತಹ ಶ್ರೀಕಂಠು ಸರ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು, ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಬೇಕು ಅಂತ ಬಂತು ಮ್ಯೂಸಿಕ್ ಡೈರೆಕ್ಟ್ರಿಗೆ. ಅದಕ್ಕೋಸ್ಕರ ನನಗೆ ಕೇಳಿದ್ರು, ಏನಪ್ಪ ನೀನಾರ ಬರೀತೀಯ ಅಂತ. ಸರ್ ನಾನು ಆಲ್ರೆಡಿ ರೈಟ್ರು ಸರ್, ನಾನು ಮೊದಲಿನೂ ರೈಟಿಂಗೇ ಮಾಡ್ತಾ ಇರೋದು, ಸೊ ದಟ್ ನನಗೆ ಟಚ್ ಇದೆ, ಬರ್ಕೊಡ್ತೀನಿ ಅಂತ ಹೇಳಿದೆ. ಸುಮಾರು ಸಿನಿಮಾಗಳಿಗೆಲ್ಲ ಸಾಹಿತ್ಯ ಬರ್ಕೊಟ್ಟಿದ್ದೀನಿ, ಟೀಮ್ಗಳಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಆದ್ದರಿಂದ ಇದರಲ್ಲಿ ಒಂದು ಬರೆದಿದ್ದು ಒಂದು ಲೈನ್ಸ್ಗಳಿತ್ತು, ಆ ಲೈನ್ಸ್ನ ತೊಗೊಂಡೋಗ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ. ಸೊ ದಟ್ ಅವ್ರು ಅದಕ್ಕೆ ಟ್ಯೂನ್ ಆಗಿ ಸಾಂಗ್ ಕಂಪೋಸ್ ಮಾಡಿಬಿಟ್ಟು ಇವಾಗ ಒಂದು ಸಾಂಗ್ ಮಾಡಿದ್ದಾರೆ. ಆ ಸಾಂಗ್ ಈಗ ರಿಲೀಸಿಗೆ ರೆಡಿ ಇದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ವರ್ಷ ನನ್ನದೊಂದು ಸಾಂಗು ಆಚೆ ಬರ್ತಾ ಇದೆ. ತುಂಬ ಆಲ್ಬಮ್ ಸಾಂಗ್ಗಳೆಲ್ಲ ಮಾಡಿದ್ದೀನಿ. ಡಿಬಾಸ್ಗೆ ಅಂತ ಹೇಳ್ಬಿಟ್ಟು ಒಂದು 2-3 ಸಾಂಗ್ ಮಾಡಿದ್ದೀನಿ. ಅದು ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ. ಅವ್ರ ಸೋದರಳ್ಳಿಯನ್ನೇ ರಿಲೀಸ್ ಮಾಡಿಕೊಟ್ಟಿದ್ರು. ಮಾರ್ಚ್ ತಿಂಗಳಲ್ಲಿ ನಮ್ಮದು ಸಿನಿಮಾ ಪ್ರೀತಿ ಪ್ರೇಮ ಪಂಗನಾಮ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ನನ್ನ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ಆದಷ್ಟು ಆಡಿಯೋ ರೈಟ್ಸ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಡೈರೆಕ್ಟ್ರು. ಅದಾಗ್ತಿದ್ದಂಗೆ ನಮ್ಮ ಸಾಂಗ್ ರಿಲೀಸ್ ಆಗುತ್ತೆ. ದಯವಿಟ್ಟು ನೋಡಿ ನಮಗೆಲ್ಲ ಶುಭಾಶಯಗಳನ್ನ ಕೊಡಬೇಕು. ಮತ್ತು ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಕನ್ನಡ ಸಿನಿಮಾಗಳ ಮೇಲೆ ಇರಬೇಕು. ನಮ್ಮಂಥ ಯುವ ಕಲಾವಿದರನ್ನ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಪ್ರೀತಿ ಪ್ರೇಮ ಪಂಗನಾಮದಲ್ಲಿ ಒಂದು ಹಾಡಿಗೆ ಬರ್ದಿದ್ದೀರಾ ನೀವು ಸಾಹಿತ್ಯ? ಒಂದು ಹಾಡು ಇರೋದು 2 ಸಾಂಗು. ಓಕೆ. ಒಂದು ಮ್ಯೂಸಿಕ್ ಡೈರೆಕ್ಟರ್ ಬರ್ದಿದ್ದಾರೆ. ಓಕೆ. ಇನ್ನೊಂದನ್ನ ನನಗೆ ಕೊಟ್ಟರು ಆಪರ್ಚುನಿಟಿ. ಸೊ ಐ ಆಮ್ ಗ್ರೇಟ್ಫುಲ್ ಟು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಆಪರ್ಚುನಿಟೀಸ್ ಯಾರು ಕೊಡೋಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಹೆಸರು? ಸರ್ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಕುಮಾರ್ ಈಶ್ವರ್ ಅಂತ ಹೇಳ್ಬಿಟ್ಟು, ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ ಓನರ್ ಅವರು. ಓಕೆ ಓಕೆ. ಅವರು ಇವಾಗ ಮ್ಯೂಸಿಕಲ್ಲೂ ಮಾಡ್ತಾ ಇದ್ದಾರೆ, ಜೊತೆಗೆ ಸಿನಿಮಾ ಡೈರೆಕ್ಷನ್ಗಳನ್ನೂ ಮಾಡ್ತಾ ಇದ್ದಾರೆ. ಓಕೆ. ನನ್ನನ್ನು ಪಕ್ಕದಲ್ಲೇ ಕೂಡಿಸ್ಕೊಂಡು ಡಬ್ಬಿಂಗ್ ಟೈಮಲ್ಲಿ ನನ್ನ ಕೈಲಿಂದ ಹಾಡು ಬರೆಸ್ಕೊಂಡು ಅದಕ್ಕೊಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಓಕೆ ಇವತ್ತು ಅದೊಂದು ಸಾಂಗ್ ರಿಲೀಸ್ ಅಂತ ಬಂದಿದೆ ಅಂದರೆ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಕಾರಣ. ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಾಡಿನ 2 ಸಾಲು ಹೇಳ್ಬೋದಾ ನನ್ನ ಜೊತೆ? ಸರ್, ಅದು ಪ್ರೇಮಿಗಳು ಇಬ್ಬರು ಮೀನ್ಸ್ ವಿಹಾರದಲ್ಲಿ ಇರ್ತಾರೆ. ನಾರ್ಮಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಪ್ರೇಮಿಗಳು ಹೇಗಪ್ಪ ಅಂದರೆ ಏಕಾಂತವನ್ನು ಬಯಸ್ತಾರೆ. ಸೊ ಅದ್ರ ರಿಲೇಟೆಡ್ ಆಗಿ ಒಂದು ಸಾಂಗ್ ಬರೀಬೇಕು ಅಂತ ಬಂದಾಗ ನಾನು ಬರೆದೆ. ಸೊ ಇವಾಗ ಪ್ರೇಮಿಗಳು ಅವರಿಬ್ಬರೇ ಇರಬೇಕು, ಪ್ರೈವೇಸಿ ಬೇಕು. ಅದಕ್ಕೆ ಏನಾಗಬೇಕು, ಊರಲ್ಲಿ ಯಾರೂ ಇರಬಾರ್ದು. ಸೊ ಆ ಥರದ್ದು ಒಂದು ಲೈನ್ಸ್ಗಳನ್ನ ಬರ್ಕೊಟ್ಟೆ. ಅದು ಮ್ಯೂಸಿಕ್ ಡೈರೆಕ್ಟ್ರಿಗೂ ಓಕೆ ಆಯಿತು, ಡೈರೆಕ್ಟ್ರಿಗೂ ಓಕೆ ಆಯಿತು. ಊರಲ್ಲಿ ಯಾರಿಲ್ಲ, ಪ್ರೀತಿನೇ ಸೂರಿಲ್ಲಿ, ಬರಿ ಮೌನ ಅದೇ ಧ್ಯಾನ ಈ ನಮ್ಮ ಪ್ರೀತಿಯಲ್ಲಿ. ಮೀನ್ಸ್ ಪ್ರೇಮಿಗಳು ಮಾತಾಡಲ್ಲ, ಕಣ್ಣಲ್ಲೇ ಮಾತಾಡ್ತಾರೆ, ಸೈಲೆಂಟಾಗಿರ್ತಾರೆ. ಅವ್ರದ್ದೇ ಆದಂಥ ಒಂದು ಲೋಕ, ಅದೇ ಅವ್ರಿಗೆ ಸ್ವರ್ಗ. ಅದು ಬಿಟ್ಟು ಆಚೆ ಬರೋದಕ್ಕೆ ಅವರು ಬಯಸೋದು ಇಲ್ಲ. ಯಾರು ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂದರೆ ಅಂಥ ಜಾಗಕ್ಕೆ ಅವ್ರು ಹೋಗೋದು ಇಲ್ಲ. ಸೊ ಅದಕ್ಕೋಸ್ಕರ ಊರಲ್ಲಿ ಯಾರೂ ಇಲ್ಲ, ಪ್ರೀತಿನೇ ಸೂರಿಲ್ಲಿ. ಪ್ರೀತಿ ಬಿಟ್ಟು ಅವ್ರಿಗೆ ಮೈಂಡ್ ಸೆಟ್ಟಲ್ಲಿ ಯಾವುದೂ ಇರೋದಿಲ್ಲ. ಆ ಥರ ಒಂದು ಥೀಮ್ ಇಟ್ಕೊಂಡು ಸಾಂಗ್ ಮಾಡಿದ್ದಾರೆ. ನಾನು ಅದಕ್ಕೆ ತಕ್ಕನಾಗಿ ಲಿರಿಕ್ಸ್ ಬರ್ಕೊಟ್ಟಿದ್ದೀನಿ. ಇವತ್ತೊಬ್ಬ ಕವಿಯಾಗಿ ಗುರುತಿಸ್ಕೊಂಡಿದ್ದೀನಿ ಸಾಹಿತಿಯಾಗಿ. ಸೊ ಈ ಮೂಲಕ ನೀವು ತುಮಕೂರಿಂದ ಇನ್ನೊಬ್ಬರು
ಪ್ರೇಮ ಸಾಹಿತಿ ಆದ್ರಿ ಅನ್ಸುತ್ತೆ. ಹೌದು ಸರ್, ಒಂಥರ ಪ್ರಣಯ ಕವಿ ಅಂತಾನೆ ಕೆಲವರೆಲ್ಲ ಟ್ರೋಲ್ ಮಾಡ್ತಾ ಇದ್ರು. ಬೇಡ್ರಪ್ಪ ಈಗಲೇ ಮಾಡಬೇಡಿ, ಆಡಿಯೋ ರಿಲೀಸ್ ಆಗಲಿ, ಅದಾದ ನಂತರದ ದಿನಗಳಲ್ಲಿ ನಾವೇನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೆ. ಓಕೆ. ಬಟ್ ಇವತ್ತೇನೋ ನಿಮ್ಮ ಕಣ್ಣಿಗೆ ಬಿದ್ದುಬಿಟ್ಟು ವಿಡಿಯೋ ಮಾಡಿಸ್ಕೊತಾ ಇದ್ದೀರಾ, ಅದಕ್ಕೋಸ್ಕರ ನಾನು ತುಂಬ ಥ್ಯಾಂಕ್ಫುಲ್ ನಿಮ್ಮ ಆಗಿದ್ದೀನಿ. ಪರಿಚಯ ಆಗಿದ್ದು ಖುಷಿ ಆಯಿತು. ಹಾಂ ಸರ್. ನೀವು ಇದಕ್ಕಿಂತ ಮುಂಚೆ ಬೇರೆ ಹಾಡುಗಳೆಲ್ಲ ಬರ್ದಿದ್ದೀರಾ, ಬೇರೆ ಕೆಲಸ, ಸಿನಿಮಾ, ರಂಗಭೂಮಿ, ಬೆಲೆ ತುಮಕೂರು ನಾಟಕ ಮನೆಯಲ್ಲಿ ಬೇರೆ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಸೊ ನಾಟಕ ಮನೆ ಮಹಾಲಿಂಗು ಸರ್ ಅವ್ರ ಬಗ್ಗೆನೂ ಹೇಳಿ. ನೀವು ರಂಗಭೂಮಿ ನಟರಾಗಬೇಕು ಅಂತಿದ್ದೀರಾ, ಸಿನಿಮಾ ನಟರಾಗಬೇಕು ಅಂತಲೂ ಇದ್ದೀರಾ ಜೊತೆಗೆ. ಹಾಂ ಸರ್. ಸರ್ ಆ್ಯಕ್ಚುಲಿ ನನಗೆ ಪ್ಯಾಷನ್ ಇದ್ದಿದ್ದು ಫಿಲಮ್ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟು ಆರ್ಟಿಸ್ಟ್ ಆಗಿ ಆಡಿಷನ್ಗಳಿಗೆ ಹೋಗ್ತಾ ಇದ್ದೆ. ಅಲ್ಲೆಲ್ಲ ನನ್ನ ಅಸಿಸ್ಟೆಂಟ್ ಆಗೋರು ಕರ್ಕೋತಾ ಇದ್ರು. ಸೊ ದಟ್ ನಾನಲ್ಲಿ ಬರವಣಿಗೆ ಚೆನ್ನಾಗಿದ್ದರಿಂದ, ಟೈಪಿಂಗ್ ಬರ್ತಾ ಇದ್ರಿಂದ, ಕನ್ನಡ ಟೈಪಿಂಗ್ ಬರ್ತಾ ಇದ್ರೆ ಆಲ್ ಓವರ್ ಎಲ್ಲ ವರ್ಕ್ಗಳನ್ನ ಮಾಡ್ತಾಯಿದ್ದೆ. ಈ ಟೈಮಲ್ಲಿ ತುಮಕೂರಿನಲ್ಲಿ ಒಂದು ಆಡಿಷನ್ ಕಾಲ್ ಆಯಿತು. ನಾಟಕದಲ್ಲಿ ಇದಿರುತ್ತೆ, 1 ವರ್ಷ ಪೂರ್ತಿ ತಾಲೀಮ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಬಂದಿತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆ ಟೀಮ್ಗೆ ಹೋಗಿ ಜಾಯಿನ್ ಆಗಿ, ನಾಟಕ ಮನೆ ಮಾಲಿಂಗು ಸರ್ ಅಂತ ಹೇಳ್ಬಿಟ್ಟು ಅವರು ನಿರ್ಮಾಣದ ಹೊಣೆ ಹೊತ್ತಿದ್ರು. ಆರ್ಟ್ ಪೀರಿಯಡ್ನಲ್ಲಿ ನಾವು ಡ್ರಾಮಾ ಮಾಡಿದ್ವಿ, ಒಂದು 25 ಶೋ ಮಾಡಿದ್ವಿ. ತುಂಬ ಸಕ್ಸಸ್ಫುಲ್ ಆಯಿತು ಆಲ್ ಓವರ್ ಕರ್ನಾಟಕ. ಅದಾದ ನಂತರಗಳಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೆಂಗಳೂರು ಕಡೆಗೆ ವಲಸೆ ಹೋದೆ. ತುಮಕೂರಿನಲ್ಲಿ ನಾನು ಹೈಸ್ಕೂಲ್ನಲ್ಲಿದ್ದಾಗ ಸರ್, 9th 10th ಪೀರಿಯಡ್ನಲ್ಲಿದ್ದಾಗ ಹಸಿರೇ ಉಸಿರು ಅಂತ ನಾಟಕ ಮಾಡಿದ್ವಿ. ಈಡೇನಹಳ್ಳಿ ಶಿವಕುಮಾರ್ ಡೈರೆಕ್ಟ್ರು. ಅವರು ಕರ್ಮಯೋಗಿ ಸಿದ್ದರಾಮ ಅಂತ ಹೇಳ್ಬಿಟ್ಟು ನೃತ್ಯ ರೂಪಕಗಳು ಅದೆಲ್ಲ ಮಾಡಿಸ್ತಾಯಿದ್ರು. ಬಟ್ ಹಸಿರೇ ಉಸಿರಲ್ಲಿ ನನಗೆ ಒಂದು ಲೀಡ್ ಕ್ಯಾರೆಕ್ಟರ್ ಕೊಟ್ಟರು. ಆ ಕ್ಯಾರೆಕ್ಟರ್ಗೆ ನನಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು. ಅದರಿಂದ ನಂದು ಕಲೆಯದು ಏನಿತ್ತು ಅದೊಂದು ಸ್ವಲ್ಪ ಬಡ್ಡಿಂಗ್ ಸ್ಟೇಜಿಗೆ ಹೋಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ದಾವಣಗೆರೆ ಡ್ಯಾನ್ಸ್ ಕಾಂಪಿಟೇಷನ್ಲಿತ್ತು, ಅಲ್ಲೊಂದು ಅವಾರ್ಡ್ ತೊಗೊಂಡೆ. ಓಕೆ. ಈಗ ರೀಸೆಂಟಾಗಿ ನಮ್ಮದು ಇಲ್ಲಿ ART ಸೆಂಟರ್ ಇದೆಯಲ್ಲ ಸರ್, ಗೌರ್ಮೆಂಟ್ DHO ART ಸೆಂಟರ್, ಅಲ್ಲಿ ಒಂದು ಶಾರ್ಟ್ ಫಿಲಮ್ಗೆ ಅಂತ ಹೇಳ್ಬಿಟ್ಟು ಒಂದು ಫೆಸ್ಟಿವಲ್ ಅರೇಂಜ್ ಮಾಡಿದರು. ಆ ಫೆಸ್ಟಿವಲ್ನಲ್ಲಿ ನಾನು ವಿತೌಟ್ ಆರ್ಟಿಸ್ಟು, ವಿತೌಟ್ ಮ್ಯೂಸಿಕ್ಕು, ವಿತೌಟ್ ಡೈಲಾಗ್ಸು ಒಂದು ಶಾರ್ಟ್ ಫಿಲಮ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಫಸ್ಟ್ ಪ್ಲೇಸ್ ಬಂತು, ಜೊತೆ ಕ್ಯಾಶ್ ಪ್ರೈಸ್ ಕೂಡ ಬಂತು. ಸೊ ಅದರಿಂದ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮುಂದುವರಿಬೇಕು ಅಂತ ಡಿಸೈಡ್ ಆಗಿ ಈಗ ಆಲ್ಮೋಸ್ಟ್ ಸ್ಕ್ರಿಪ್ಟ್ ವರ್ಕ್ಗಳೆಲ್ಲ ನಾನೇ ಮಾಡೋದು, ಡೈಲಾಗ್ಸು ನಾನೇ ಬರೆಯೋದು, ಸಾಹಿತ್ಯನೂ ನಾನೇ ಮಾಡೋದು. ಕೆಲವೊಂದ್ಸಲಿ ಕ್ಯಾಮ್ರಾಮ್ಯಾನಾಗೂ ವರ್ಕ್ ಮಾಡಿದ್ದೀನಿ ಒಂದು 2-3 ಸಿನಿಮಾಗಳಿಗೆ. ಬಟ್ ಅದನ್ನೆಲ್ಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರೋದ್ರಿಂದ ಡೈರೆಕ್ಷನ್ ಮಾಡಬೇಕು ಅನ್ನೋದೇ ಮೇಯ್ನ್ ಮೋಟೋ ಇರೋದು. ಕ್ಯಾಮ್ರಾ ಕಡೆ ಅಷ್ಟೊಂದು ಒಲವು ತೋರಿಸ್ತಾ ಇಲ್ಲ. ಹಾಗೆ ನಾನು ಆ್ಯಕ್ಟಿಂಗು, ಡ್ಯಾನ್ಸಿಂಗಲ್ಲೆಲ್ಲ ತುಂಬ ಸ್ಕಿಲ್ಫುಲ್ ಆಗಿದ್ದೀನಿ. ಬಟ್ ಮೇಯ್ನ್ಲಿ ಕಾನ್ಸಂಟ್ರೇಟೆಡ್ ಆನ್ ಡೈರೆಕ್ಷನ್ ಸರ್. ಬರವಣಿಗೆ ಕೂಡ ಮಾಡ್ತಾ ಇದ್ದೀರಾ ನೀವು? ಹೌದು ಸರ್, ಬರವಣಿಗೆ ಅಂದರೆ ನಾನು ಸುಮಾರು ಒಂದು 10-15 ಪುಸ್ತಕಗಳು ಬರೆದಿದ್ದೀನಿ. ಬಟ್ ನನ್ನ ನೋಡಿದ್ರೆ ಯಾರೋ ಇವನಲ್ಲಿ ಪುಸ್ತಕ ಬರೀತಾನೆ ಅಂತಾರೆ, ಯಾಕಂದ್ರೆ ನಾನು ಓದಿರೋದು BE ಅಲ್ವಾ. ಹಾಗಾಗಿ ಟೆಕ್ನಿಕಲ್ ಫೀಲ್ಡ್ ಅವ್ನು ಯಾರಿಗೂ ಬರೀತಾನೆ ಅನ್ನೋ ಥರದಲ್ಲಿ ನನ್ನ ನೋಡ್ತಾರೆ ಎಲ್ಲರೂ. ನಾನು ನೋಡ್ತಿದ್ದಂಗೆ ಯಾರನ್ನು ನೀನು ರೈಟ್ರಾ ಡೈರೆಕ್ಟ್ರಾ ಅಂತ ಕೇಳಲ್ಲ, ನೀನು ಆರ್ಟಿಸ್ಟಾ ಅಂತ ಕೇಳ್ತಾರೆ, ಹೈಟ್ ಪರ್ಸನಾಲಿಟಿ ಇರೋದ್ರಿಂದ. ಇಲ್ಲ ಸದ್ಯಕ್ಕೆ ನನಗೆ ಆ ಕಡೆ ಒಲವಿಲ್ಲ, ನನ್ನ ಬರೆಯೋದು, ಆ್ಯಕ್ಷನ್ ಕಟ್ ಹೇಳೋದು, ಇದೇ ನನ್ನ ಗುರಿ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಆಗಿದ್ದೀನಿ. ಓಕೆ. ನೀವು ಇಂಜಿನಿಯರಿಂಗ್ ಓದಿ ಕೆಲಸಕ್ಕೆ ಹೋಗ್ದಲ್ಲ ಈ ಫೀಲ್ಡಲ್ಲಿ ಇದ್ದೀರಾ? ಹಾಂ ಸರ್. ಮುಂದಿನ ಗುರಿ ಏನು ನಿಮ್ಮ ಜೀವನದಲ್ಲಿ? ಸರ್ ಅದೇ, ನಾನೊಬ್ಬ ಅಲ್ಟಿಮೇಟ್ ಡೈರೆಕ್ಟರ್ ಆಗಬೇಕು. ನಾಟ್ ಟು ಡೈರೆಕ್ಟ್ ದ ಪೀಪಲ್ಗಳನ್ನ ಡೈರೆಕ್ಟ್ ಮಾಡೋದಕ್ಕಲ್ಲ. ನಂದೇ ಆದ ಒಂದು ವೇ ಇದೆ, ಅದಕ್ಕೆ ನಾನು ಡೈರೆಕ್ಟರ್ ಅಷ್ಟೇ. ಆ ದಾರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಸಿನಿಮಾ ಫೀಲ್ಡಲ್ಲೇ ಮುಂದುವರಿಬೇಕಂತ ಇದ್ದೀರಾ? ಹೌದು ಸರ್, ಸಿನಿಮಾ ಫೀಲ್ಡಲ್ಲೇ ಮುಂದುವರಿಬೇಕು ಅಂತ ಇದ್ದೀನಿ. ಈಗ ಆಪರ್ಚುನಿಟಿಗಳು ಜಾಸ್ತಿ ಆಗ್ತಾ ಇದೆ ಈ ವರ್ಷದಲ್ಲಿ 25ರಲ್ಲಿ. ಮೊನ್ನೆ ಒಂದು ಮಿಸ್ಟರ್ ಬಾರ್ಬಾರ್ ಬಾಬು ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಕರೆದ್ರು ಅಸಿಸ್ಟೆಂಟ್ ಆಗಿ ಮಾಡ್ತೀರಾ ಅಂತ. ಸರಿ ಅಂತ ಹೋದೆ. ಬಟ್ ನಂದು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ಬಿಟ್ಟು ಅವರು ಒಂದು ಕೆಲಸ ಮಾಡಿ, ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿ, ಫುಲ್ ಸ್ಕ್ರಿಪ್ಟ್ ನೀವೇ ಬರ್ಕೊಡಿ ಅಂತ ಹೇಳಿದ್ರು. ಸ್ಕ್ರಿಪ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ, ಮಾರ್ಚಿಂದ ಶೂಟಿಂಗ್ ಹೋಗ್ಬೇಕು, ವೇಟಿಂಗ್ ಅಲ್ಲಿ ಇದೀವಿ ಸರ್. ಬೇರೆ ಇನ್ನ ಯಾವ್ಯಾವ ಸಿನಿಮಾಗಳು ಹಾಡುಗಳು ಇದೆ ಬರ್ದಿದ್ದೀರಾ? ಯಾವ್ದಾದ್ರು ಬೇರೆ ಸಿನಿಮಾಗೆ? ಪ್ರೀತಿ ಪ್ರೇಮ ಪಂಗನಮಗಳಿಗೆ ಅನ್ನೋದಕ್ಕಿಂತ ನಾನೇ ಆಲ್ಬಮ್ ಸಾಂಗ್ಗಳು ಮಾಡಿದ್ದೀನಿ, ಒಂದು 5-6 ಆಲ್ಬಮ್ ಸಾಂಗ್ಗಳು. ಅದು ನಂದೇ ಯೂಟ್ಯೂಬ್ ಚಾನಲ್ ಇದೆ, ಯಶಕಾಂತ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು, ಅದರಲ್ಲೆಲ್ಲ ಬಿಡುಗಡೆ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಒಂದು ಆಂಜನೇಯನ ಬಗ್ಗೆ ಸಾಂಗ್ ಮಾಡ್ತಾ ಇದ್ದೀನಿ, ಹನುಮ ಜೈ ಹನುಮ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೀನಿ. ಪ್ರೊಡ್ಯೂಸರ್ಗಳು ಸಿಕ್ಕಿದ್ದಾರೆ ಆಲ್ಮೋಸ್ಟ್. ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಆ ಚಾರಿಟಿ ಅವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ತುಮಕೂರವರ ಸಿಂಗರ್ ಶಿವು ಅಂತ ಹೇಳ್ಬಿಟ್ಟು ಅವ್ರನ್ನೂ ಮೀಟ್ ಮಾಡಿದೀವಿ ನಿನ್ನೆ. ಸೊ ದಟ್ ಪ್ರೊಸೆಸ್ ನಡೀತಾ ಇದೆ. ಸೊ ನೀವು ಕಂಟಿನ್ಯೂಸ್ ಆಗಿ ಇದೇ ಇದರಲ್ಲಿ ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕು ಅಂತಿದ್ದೀರಾ? ಹಾಂ ಸರ್. ಆಯಿತು ಶ್ರೀಕಾಂತ್ ಅವರೇ, ತುಂಬ ಸಂತೋಷ. ನಿಮ್ಮ ಭವಿಷ್ಯಕ್ಕೆ ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಯಶಸ್ಸು ಸಿಗಲಿ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಮತ್ತು ನನ್ನೆಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಚ್ಚಿ ಸತೀಶ್ ಅಂತ ಹೇಳ್ಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಇಲ್ಲೇ ಕೆಳಗಡೆ ಹಾಕಿರ್ತೀವಿ, ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಲೋಕಲ್ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಸರ್ಗೆ ನೀವು ದಯವಿಟ್ಟು
ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು